ನಾನಲ್ಲಿ ಭೇಟಿ ಮಾಡೋಕ್ಕಾಗಲ್ಲ, ಹಂಗೆಲ್ಲ ಎಲ್ಲ ಕಡೆನೂ ಭೇಟಿ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಭೇಟಿ ಮಾಡೋಕ್ಕೆ ಒಪ್ಪಲಿಲ್ಲ. ಆಮೇಲೆ ನಾಳೆ ಮನೇಲಿ ಬೇಕಾದ್ರೆ ಬರ್ತೀನಮ್ಮ, ಬನ್ನಿ ಟೈಮ್ ಕೊಡ್ತೀನಿ ಭೇಟಿ ಮಾಡಿ ಅಂತ ಹೇಳಿದೆ. ಸೊ ಇವತ್ತು ಟೈಮ್ ಕೊಟ್ಟಿದ್ದೆ. ಪಾಪ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಹಿಂದೆ ಸೀಟ್ ಕೊಟ್ಟಿದ್ದೆ ಅವ್ರ ಮಗುಗೆ, ನಮ್ಮ ಸ್ಕೂಲಲ್ಲೇ ಓದ್ತಾ ಇತ್ತು. ಈಗೇನೋ ಮಗುನ ಬಿಡಿಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸಿದಾರಂತೆ. ಈಗ ವಾಪಸ್ ತಿರ್ಗಾ ನಮ್ಮ ಸ್ಕೂಲೇ ಸೇರಿಸ್ಬೇಕು, ಇನ್ನು 14-15 ವರ್ಷ ಅಂತೆ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೇಕು ಅಂತ. ನಮ್ಮಲ್ಲಿ ಸೀಟ್ ಏನೋ ಕೇಳಿದ್ದಾರೆ, ನಮ್ಮ ಪ್ರಿನ್ಸಿಪಾಲ್ ಏನೋ ಒಪ್ಪಿಲ್ಲ ಅಂತ ಕಾಣ್ತದೆ. ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೀಟ್ ಸೇರಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿದ್ದರು. ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ, ನಾನು ಪ್ರಿನ್ಸಿಪಾಲ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಅಲ್ಲೆಲ್ಲ ಫಾರ್ಮಾಲಿಟೀಸ್ ಇದೆ, ಎಕ್ಸಾಮಿನೇಷನ್ಸು ಮತ್ತೊಂದು ಎಲ್ಲ. ಸೊ ಅದಕ್ಕೆ ಹೋಗಿ ಪ್ರಿನ್ಸಿಪಾಲ್ ಹತ್ರ ಹೇಳ್ತೀನಿ, ಹೋಗಿ ಭೇಟಿ ಮಾಡಿ ಅಂತ. ಯಾಕೆಂದ್ರೆ ನಾನು ಆ ಸ್ಕೂಲ್ ನೋಡ್ತಾ ಇಲ್ಲ, ಈಗ ನನಗೂ ಟೈಮ್ ಇಲ್ಲ. ನಾನು ಒಂದು 17-8 ವರ್ಷದಿಂದ ಆ ಸ್ಕೂಲ್ ಏನಾಗ್ತಾಯಿದೆ ಅನ್ನೋದೆಲ್ಲ ನಮ್ಮ ಮಕ್ಕಳಿಗೆ ಬಿಟ್ಬಿಟ್ಟಿದ್ದೀನಿ, ಎಲ್ಲ ಅವ್ರು ನೋಡ್ತಾರೆ. ಸೊ ಆ ಪ್ರಿನ್ಸಿಪಾಲ್ಗೆ ಭೇಟಿ ಮಾಡೋಕ್ಕೆ ಹೇಳಿದ್ದೀನಿ ನಾನು. ತಿರ್ಗಿ ಎಕ್ಸಾಮ್ ಬರೀಬೇಕು ಮತ್ತೊಂದು, ಯಾಕೆಂದರೆ 14-15 ವರ್ಷ ಅಂದರೆ ಭಾಳ ಸೆನ್ಸಿಟಿವ್ ಏಜ್ ಅದು. ಸೊ ಹೋಗಿ ನೋಡಿ ಅಮ್ಮ ಅಂತ ಹೇಳಿದ್ದೀನಿ. ಕೇಸ್ ವಿಚಾರ ಯಾವುದು ಚರ್ಚೆ ಆಗಿಲ್ಲ ಸರ್? ನಟ ದರ್ಶನ್ ನಿನ್ನೆ ಹೇಳ್ತೀರಾ ಅನ್ಯಾಯ ನೀವು ರಾಮನಗರದಲ್ಲಿ ಹೇಳ್ತೀರಾ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡ್ತೀವಿ ಅಂತ, ಈಗ ಕೇಸ್ ವಿಚಾರ ಯಾವುದು ಚರ್ಚೆ ಆಗಿಲ್ಲ? ಅದೇ ಅವರು ನನಗೆ ಕೇಸ್ ಏನೋ ಕೇಳಕ್ಕೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೆ. ಅವರು ನನ್ನ ಹತ್ರ ಕೇಸು ಏನು ಬಗ್ಗೆ ಮಾತಾಡಲಿಲ್ಲ, ನಾನು ಆ ಕೇಸ್ ಬಗ್ಗೆ ಮಾತಾಡೋದು ಸಂದರ್ಭ ಇಲ್ಲ. ಈಗ ಒಂದು ಹೆಣ್ಮಗಳು ನಮ್ಗೆ ಅನ್ಯಾಯ ಆಗಿದೆ ಅಂತ ಏನಾದರೂ ಕೇಳಿದ್ರೆ ಖಂಡಿತ ನಾವು ನಮ್ಮ ಕೈಲಿ ಏನಾಗ್ತದೆ ಹೇಳ್ಬೋದಾಗಿದೆ. ನಾನು ಅವ್ರಿಗೂ ಹೇಳಿದ್ದೀನಿ ನನಗೇನು ಇದಕ್ಕೆ ಸಂಬಂಧ, ಯಾಕೆಂದರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನಲ್ಲಿ ನಾವು ಇಂಟರ್ಫಿಯರ್ ಆಗೋಕ್ಕೆ ಆಗಲ್ಲ. ಇದು ಪೊಲೀಸ್ ಉಂಟು, ಕೋರ್ಟ್, ಈಗಾಗಲೇ ಮ್ಯಾಟ್ರು ಕೋರ್ಟಲ್ಲಿದೆ, ಜುಡಿಷಿಯಲ್ ಕಸ್ಟಡಿ ಅಂತ ಕೋರ್ಟಲ್ಲಿದೆ. ನಾವು ಯಾವುದೋ ಪೊಲೀಸ್ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆಗಲೂಬಾರ್ದು, ಆಗೋದು ಒಳ್ಳೆಯದೂ ಇಲ್ಲ. ಬಟ್ ಅವ್ರಿಗೆ ಯಾರು ತಪ್ಪಿಸಿದ ಯಾರಿಗಾರು ಸಮಸ್ಯೆ ಇತ್ತು ಅಂದರೆ, ಯಾರಿಗಾರು ತೊಂದರೆ ಆಗಿತ್ತು ಅಂದರೆ ಅದಕ್ಕೆ ಕಾನೂನು ಇದೆ. ಕಾನೂನು ಚೌಕಟ್ಟಿನಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಈಗ ನೆನ್ನೆ ಆ ಹುಡುಗರುಗಳು ನನ್ನ ಮೇಲೆ ಗಲಾಟೆ ಮಾಡ್ತಿದ್ರು, ನೀವು ಡೇಟ್ ಕೊಡಲಿಲ್ಲ, ಟೈಮ್ ಕೊಡ್ತಾ ಇಲ್ಲ ಅಂತ. ನೆನ್ನೆ ರಾಮನಗರದಲ್ಲಿ ನನಗೆ ಭಾಷಣ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಆಯಿತು ತಡೀರೋ ಸ್ವಲ್ಪ ಎಲ್ಲ ನ್ಯಾಯ ಕೊಡಿಸೋಣ ಅಂತ ಹೇಳಿ ಅವ್ರಿಗೆ ಸಮಾಧಾನ ಹೇಳಿದ್ದೆ. ಇವತ್ತು ಭೇಟಿ ಮಾಡ್ತೀನಿ ನಡೀರಿ ಅಂತ ಅಂದ್ಬಿಟ್ಟು ಒಂದು 15 ನಿಮಿಷ ಕೂಗ್ತಿದ್ರು ಅವರೆಲ್ಲ ಹುಡುಗರುಗಳು. ಏನು ಮಾಡ್ತೀರಿ, ನಮ್ಮ ಕ್ಷೇತ್ರದ ಹುಡುಗರುಗಳು ಅಭಿಮಾನಿಗಳಂತ ಕಾಣ್ತದೆ. ನನಗೆ ಗೊತ್ತಿಲ್ಲ ನಾನು ಯಾವ ಬಾಸ್ ಅಂತ ನಾನೇ ನೋಡ್ತಾ ಇದ್ದೀನಿ. ಬಾಸ್ ನಮ್ಮ ಹಳ್ಳಿಗಳ ಕಡೆನೂ ಬಾಸ್ ಅಂತ ಅಂದ್ಕೊಂಡು ನೋಡಿದ್ರೆ ಈ ಒಂದು ಫೋಟೋ ಹಿಡ್ಕೊಂಡಿದ್ರು. ಇರಲಿ ಪಾಪ, ಅದು ನಮಗೆ ಅದು ಏನು ಸಮಸ್ಯೆ ಇದೆಯೋ ಅದು ನನಗೆ ಇಂಟರ್ಫಿಯರ್ ಆಗಿ ಇಷ್ಟ ಇಲ್ಲ. ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್. ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂನ್ ಆಗೋಕ್ಕೆ ನಾನು ತಯಾರಿಲ್ಲ. ಪಾಪ ಮಗುಗೆ ಏನಾದರೂ ನನಗೆ ಸಹಾಯ ಮಾಡೋಕ್ಕಾದ್ರೆ ನಮ್ಮ ಪ್ರಿನ್ಸಿಪಾಲ್ಗೆ ಹೇಳ್ತೀನಿ, ಹೋಗಿ ಅವರು ತಾಯಿ ಮಗ ಇಬ್ಬರು ಹೋಗಿ ಭೇಟಿ ಮಾಡಿ. ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ ನಿಮಗೇನಾದರೂ ಈ ಪ್ರಕರಣದಲ್ಲಿ ದರ್ಶನ್ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಗಮನಕ್ಕೆ ಬಂದಿದೆಯಾ? ನೋಡಪ್ಪ, ಮಾಧ್ಯಮದಲ್ಲಿ ಏನೇನೋ ಬರ್ತಾ ಇದೆ. ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅಂತ ನನಗೆಲ್ಲ ನೋಡೋಕ್ಕೆಲ್ಲ ಟೈಮ್ ಇಲ್ಲ. ಯಾವುದೋ ನಾನು ಥ್ರೆಡ್ಮಿಲ್ ಮಾಡಾಗ ಒಂದು 5 ನಿಮಿಷ ನಾನು ನೋಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದ ವಿಚಾರ ಎಲ್ಲ ನನಗೆ ಗೊತ್ತಿಲ್ಲ. ಇದು ಸ್ಕ್ರೋಲಿಂಗಲ್ಲಿ ಒಂದು ಬರ್ತಾ ಇರ್ತದೆ, ಒಂದೊಂದು ಟಿ ವಿಯವ್ರು ಒಂದೊಂದು ಥರ ಹೇಳ್ತಾ ಇರ್ತಾರೆ. ಅದು ಆ ಆಧಾರದ ಮೇಲೆಲ್ಲ ನಾವು ಕೂತ್ಕೊಂಡು ನಾವು ತೀರ್ಮಾನಕ್ಕೆ ಬರೋಕ್ಕಾಗಲ್ಲ. ಸೊ ನಾನು ಹೋಮ್ ಮಿನಿಸ್ಟ್ರು ಅಲ್ಲ. ನನಗೆ ನನ್ನ ವ್ಯಾಪ್ತಿಯಲ್ಲಿ ಏನಾದರೂ ಇತ್ತು ಅಂತಂದರೆ ಏನು ಅಂತ ನೋಡ್ಬೋದಾಯ್ತು. ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್ ವಿತ್ ದಟ್. ಒಂದು ವೇಳೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತೆ ನಿಮ್ಮ ನೆರವು ಕೇಳಿದ್ರೆ ನೀವು ಸಹಾಯ ಮಾಡ್ತೀರಾ ಸರ್? ನೇರು ಏನು ನಾವು ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಇನ್ವೆಸ್ಟಿಗೇಷನ್, ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಸ್ಟೇಷನ್. ಈಗ ನಾನು ಅವ್ರು ಬಂದು ನಾನು ಭೇಟಿ ಮಾಡ್ತೀನಿ ಅನ್ನೋರು ನಾನು ಹೆಂಗೆ ನಿರಾಕರಣೆ ಮಾಡಲಿ? ಬೀಯಿಂಗ್ ಇನ್ ಪಬ್ಲಿಕ್ ಲೈಫ್. ಜೊತೆಗೆ ಆ ಹೆಣ್ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ, ನಮ್ಮ ಸ್ಕೂಲ್ ಇದರಲ್ಲೇ ಇರೋದು. ಅವ್ರ ಮನೆಯೆಲ್ಲ ನಮ್ಮ ಸ್ಕೂಲ್ ಕೆಳಗಡೆನೇ ಇರೋದು, ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇ ಇರೋದು. ಆ ಮನೆಯೆಲ್ಲ ಇರೋದೆಲ್ಲ ಅಲ್ಲೇ. ಈಗ ನಾನು 100 ಜನ ಬರ್ತಾ ಇರ್ತಾರೆ. ಈಗ ನಾನು ಬಿಟ್ಟು ನೋಡಿ ಇಷ್ಟೊಂದು ಜನ ಬಂದವ್ರೆ. ನಾನು ಅವ್ರನ್ನ ಬೇಡ, ಈಗ ನೀವು ಬಂದಿದ್ದೀರಾ ನಾನು ನೋಡೋಕ್ಕೆ,
ಈಗ ನನ್ನ ನೀನು ನೋಡೋಕ್ಕಾಗಲ್ಲ ಅಂತ ತಳ್ಳ ತಕ್ಷಣ DK ದುರಂಕಾರ್ ಇರಲಿ ಭೇಟಿ ಮಾಡಿದೆ ಹೊಂಟೋದ ಅಂತ ನೀನೇ ಹೇಳ್ತೀಯ ನೀನೇನು ಕಡಿಮೆನಾ ನೀನು? ಇವನೊಂದು ಕ್ವಶನ್ ಕೇಳ್ತಾನೆ. ಸೊ ಭಾಳ ಅಸಭ್ಯದಿಂದ ಮಾಧ್ಯಮದವ್ರನ್ನ ನೋಡಿಕೊಂಡು ಅಂತ ಹೇಳ್ತೀವಿ. ಸೊ ಹಂಗೆ ಏನು ಮಾಡ್ತೀಯ ಪಾಪ ಹೆಣ್ಮಗಳು ಅವರು ಪ್ರಾಬ್ಲಮ್ಮು, ಫ್ಯಾಮಿಲಿ ಪ್ರಾಬ್ಲಮ್ಮು, ಆ ಮಗು ಪ್ರಾಬ್ಲಮ್, ಎಲ್ಲರಿಗೂ ಮಕ್ಕಳ ದೊಡ್ಡದಲ್ವಾ? ಅಲ್ಟಿಮೇಟ್ಲಿ ನಿಮ್ಮ ಮಕ್ಕಳಾದ್ರೆ ನಮ್ಮ ಮಕ್ಕಳಾದ್ರೇನು ಪಾಪ ಭಾಳ ಮಗು ಎಜುಕೇಷನ್ ಬಗ್ಗೆ ಅವ್ರಿಗೆ ಕನ್ಸರ್ನ್ಡು. ಅಟ್ಲೀಸ್ಟ್ ನನಗೆ ಭಾಳ ಸಂತೋಷ ಏನಾಯಿತು ಅಂದರೆ ಆ ಮಗು ಎಜುಕೇಷನ್ ಬಗ್ಗೆ ಪಾಪ ಭಾಳ ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೂ ಬೇರೆ ಬೇರೆ ಸ್ಕೂಲ್ಗಳಲ್ಲೆಲ್ಲ ಮಗುಗೆಲ್ಲ ಕ್ವಶನ್ ಮಾಡ್ತಾ ಇರ್ತಾರೆ. ಸೊ ಈ ಮನೆ ಎದುರುಗಡೆ ಹೋಯ್ತಾ ಬರ್ತಾ ಇರ್ಬೋದು, ಅದೆಲ್ಲೋ ದೂರ ಹಾಕ್ಬಿಟ್ಟಿದ್ರಂತೆ ಎಲ್ಲೋ, ನನಗೆ ಗೊತ್ತಿಲ್ಲ ಅದು ಯಾವ ಸ್ಕೂಲು, ಯಾವುದೋ ಸ್ಕೂಲ್ ಅಂತ ಹೇಳ್ತಾ ಇದ್ರು, ಯಾವುದೋ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಟೈಪ್ ಆಗ್ತಿದ್ರು. ನಮ್ಮಲ್ಲೇ ಓದ್ತಾ ಇತ್ತು. ಲಾಸ್ಟ್ ಇಯರ್ ಅವರು ಸ್ಕೂಲ್ ಬಿಟ್ಟಿರೋದು ಸರ್, ಈ ವರ್ಷ ಅಲ್ಲ. ನಮ್ಮಲ್ಲೇ ಓದ್ತಾ ಇತ್ತು, ನನಗೆ ನೆನಪಿದೆ. ಅವನು ಪೇರೆಂಟ್ ಬರಲೇಬೇಕು ಅಂತ ನಮ್ಮ ಸ್ಕೂಲಲ್ಲಿ ಗಲಾಟೆ ಮಾಡಿ ಪೇರೆಂಟ್ ಕರೆಸಿ ಬುದ್ಧಿವಾದ ಹೇಳ್ತಾರಂತೆ. ಅದೇ ಮಕ್ಕಳದು ಬಿಹೇವಿಯರ್ ಬಗ್ಗೆನೂ ಪೇರೆಂಟ್ನ ಕರೆಸ್ತಾ ಇರ್ತಾರೆ ನಮ್ಮಲ್ಲಿ, ವರ್ಷಕ್ಕೆ 2 ಸತಿ ಕರೆಸ್ತಾ ಇರ್ತಾರೆ. ಈತನೂ ಹೋಗಿದ್ದಂತೆ